ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೆಂಡ್ಸ್ ನಾನು ನಿಮಗೆ ಹುಬ್ಳಿ ಸ್ಟೈಲಿಯ ಉತ್ತರ ಕರ್ನಾಟಕ ಶೈಲಿಯ ಮುಲ್ಲಂಗಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿಗಳು: ಮುಲ್ಲಂಗಿ ಸಣ್ಣಕ್ಕೆ ತೊಳೆದು ಹಚ್ಕೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ, 2 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, 2 ಟೊಮೊಟೊ. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ, ಅರ್ಧ ಕಾಲು ಚಮಚದಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಚ್ಚ ಖಾರದ ಪುಡಿ 1 ಸ್ಪೂನ್. ಮತ್ತು ಫ್ರೆಂಡ್ಸ್, ಇದು ನಿಮಗೆಲ್ಲ ಗೊತ್ತಿರುತ್ತೆ, ಉತ್ತರ ಕರ್ನಾಟಕದ ಕಡೆ ಗುರೆಳ್ಳು ಅಂತಾರೆ, ನಮ್ಮ ದಕ್ಷಿಣ ಕರ್ನಾಟಕದ ಕಡೆ ಹುಚ್ಚೆಳ್ಳು ಅಂತೀವಿ. ಅದನ್ನು ಫ್ರೆಂಡ್ಸ್ ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 1 ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಬೆಲ್ಲ. ಈಗ ಬನ್ನಿ ಫ್ರೆಂಡ್ಸ್, ಹೆಂಗೆ ನಾವು ಮುಲ್ಲಂಗಿ ಪಲ್ಯ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಶುರು ಮಾಡೋಣ. ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಕರಿಬೇವು, ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇಷ್ಟ ಆದರೆ ಸಾಕು. ಈಗ ನಾವು ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಮುಲ್ಲಂಗಿ ಮತ್ತು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಮುಲ್ಲಂಗಿ ಸ್ವಲ್ಪ ನೀರಿನಂಶ ಜಾಸ್ತಿ ಬಿಡುತ್ತೆ, ಹಾಗಾಗಿ ಸ್ವಲ್ಪ ಕೈ ಆಡಿಸಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನು ಬೇಯಕ್ಕೆ ಬಿಡೋಣ. ಸ್ವಲ್ಪ ಟೊಮೆಟೊ ಹಾಗೂ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ. ಇದು ಮಿಕ್ಸ್ ಆಯಿತು. ಈಗ ನಾನೇನು ನಿಮಗೆ ತೋರಿಸಿದ್ದೆ ಇಷ್ಟೇ ಪದಾರ್ಥ ಹಾಕ್ತಾಯಿದ್ದೀನಿ. ಉಪ್ಪು, ಅರಿಶಿನ ಪುಡಿ, ಹುಚ್ಚೆಳ್ಳು, ಖಾರದ ಪುಡಿ, ಬೆಲ್ಲ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 5 ನಿಮಿಷ ಆಯಿತು ಫ್ರೆಂಡ್ಸ್. ನೋಡಿ, ನಾನು ಹೇಳಿರಲಿಲ್ವ ನೀರು ಬಿಡುತ್ತೆ ಅಂತ. ಮುಲ್ಲಂಗಿ ನೀರು ಬಿಟ್ಕೊಂಡಿದೆ. ಈಗ ಫ್ರೆಂಡ್ಸ್, ಇದು ಮುಲ್ಲಂಗಿನೇ ನೀರು ಬಿಡೋದ್ರಿಂದ ನಾವು ಜಾಸ್ತಿ ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ಅದು ಸ್ವಲ್ಪ ಬೇಯಬೇಕು ಅನ್ನೋದಕ್ಕೋಸ್ಕರ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗ್ಬೋದು ಅಷ್ಟನ್ನು ಮಾತ್ರ ನಾನು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಬೇಯಬೇಕು ಅನ್ನೋ ಹಾಗಿದ್ದರೆ ಆ್ಯಡ್ ಮಾಡ್ಕೋಬೋದು. ಈಗ ಇಷ್ಟ ಆಗಿದೆ. ಇದನ್ನು ಮತ್ತೆ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ. ಬನ್ನಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ ಮುಲ್ಲಂಗಿ
ಪಲ್ಯ. ಯಾರೂ ಅಷ್ಟಾಗಿ ಮೂಲಂಗಿ ಪಲ್ಯ ಮಾಡಲ್ಲ, ಜಾಸ್ತಿ ಸಾಂಬಾರು ಆ ಥರ ಮಾಡ್ತಾರೆ. ಅಂದರೆ ನಾನು ಇದರಲ್ಲಿ ಪಲ್ಯನೂ ಮಾಡಿದ್ದೀನಿ. ರೆಡಿಯಾಗಿದೆ ಮೂಲಂಗಿ ಪಲ್ಯ. ಬನ್ನಿ ಫ್ರೆಂಡ್ಸ್, ನಿಮ್ಮ ಮನೇಲಿ ನೀವು ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗಾಗಿ ರೆಡಿಯಾಗಿದೆ ಮೂಲಂಗಿ ಪಲ್ಯ. ಟೇಸ್ಟ್ ಮಾಡಿ ಫ್ರೆಂಡ್, ನಿಮ್ಮ ಮನೆಯಲ್ಲೂ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ.